ಯಾವ ಜೀವಿಯ ವಾಂತಿ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಆಗುತ್ತೆ ನಿಮಗೆ ಗೊತ್ತಾ? ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋ ಪೂರ್ತಿ ನೋಡಿ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಶೇಂಗಾ ಉತ್ಪಾದನೆ ಮಾಡಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಗುಜರಾತ್, ಸಿ ರಾಜಸ್ಥಾನ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಗುಜರಾತ್ ರಾಜ್ಯವು ಶೇಂಗಾ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇಲ್ಲಿನ ಹವಾಮಾನ ಮತ್ತು ಕಪ್ಪು ಮಣ್ಣು ಈ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ಶುಗರ್ ಸಮಸ್ಯೆ ಇರುವವರು ಯಾವುದನ್ನು ಹೆಚ್ಚಾಗಿ ಬಳಸುವುದರಿಂದ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಬಹುದು? ನಿಮ್ಮ ಆಪ್ಷನ್ಸ್: ಎ ಮೆಂತ್ಯ, ಬಿ ಆಲೂಗಡ್ಡೆ, ಸಿ ಬಿಳಿ ಅನ್ನ, ಡಿ ಸಿಹಿ ಪದಾರ್ಥಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯ. ಮೆಂತ್ಯದಲ್ಲಿ ನಾರಿನಂಶ ಹೆಚ್ಚಾಗಿರುವುದರಿಂದ ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ತಕ್ಷಣವೇ ಏರಿಕೆಯಾಗದಂತೆ ತಡೆಯುತ್ತದೆ. ಗರ್ಭಧರಿಸಿ ಮರಿಗಳಿಗೆ ಜನ್ಮ ನೀಡುವ ಏಕೈಕ ಪುರುಷ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಕ್ಟೋಪಸ್, ಬಿ ಕಡಲಕುದುರೆ, ಸಿ ಜಿರಾಫೆ, ಡಿ ನಕ್ಷತ್ರ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಕಡಲಕುದುರೆ. ಹೆಣ್ಣು ಕಡಲಕುದುರೆಯು ಗಂಡು ಕಡಲಕುದುರೆಯ ಹೊಟ್ಟೆಯ ಚೀಲದಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ. ಆ ಮೊಟ್ಟೆಗಳು ಗಂಡು ಜೀವಿಯ ದೇಹದಲ್ಲೇ ಬೆಳೆದು ನಂತರ ಮರಿಗಳಾಗಿ ಹೊರಬರುತ್ತವೆ. ತೂಕವನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡಿಕೊಳ್ಳಲು ಯಾವ ಹಣ್ಣಿನ ಸೇವನೆ ಹೆಚ್ಚು ಸಹಕಾರಿ? ನಿಮ್ಮ ಆಪ್ಷನ್ಸ್: ಎ ಪಪ್ಪಾಯಿ ಹಣ್ಣು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯಿ ಹಣ್ಣು. ಪಪಾಯಿ ಹಣ್ಣಿನಲ್ಲಿ ಕ್ಯಾಲೋರಿಗಳು ತುಂಬ ಕಡಿಮೆ ಇರುತ್ತವೆ ಮತ್ತು ಪಪೈನ್ ಎಂಬ ಎಂಜೈಮ್ ಇರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ. ಸಮುದ್ರದಲ್ಲಿ ಸಿಗುವ ಯಾವ ಜೀವಿಯ ವಾಂತಿ ಜಗತ್ತಿನಲ್ಲೇ ಅತಿ ಹೆಚ್ಚು ಬೆಲೆ ಬಾಳುವ ವಸ್ತುವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಶಾರ್ಕ್ ಮೀನು, ಬಿ ತಿಮಿಂಗಲ, ಸಿ ಡಾಲ್ಫಿನ್, ಡಿ ಪ್ಯಾಂಗ್ವಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ತಿಮಿಂಗಿಲ. ಪರ್ಮ್ ತಿಮಿಂಗಿಲದ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಈ ಮೇಣದಂತಹ ವಸ್ತುವನ್ನು ಸುಗಂಧ ದ್ರವ್ಯಗಳು ದೀರ್ಘಕಾಲ ಸುವಾಸನೆ ನೀಡುವಂತೆ ಮಾಡಲು ಬಳಸುತ್ತಾರೆ. ಆದ್ದರಿಂದ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮಗೆ ಇದರ ಉತ್ತರ ಗೊತ್ತಾ ಅಂತ. ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಇಡುವ ವಿಚಿತ್ರ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಪ್ಪೆ, ಬಿ ಬೂದು ಕೌಜುಗ, ಸಿ ಹಾವು, ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೂದು ಕೌಜುಗ. ಪಕ್ಷಿ ಪ್ರಪಂಚದಲ್ಲಿ ಈ ಬೂದು ಕೌಜುಗ ಹಕ್ಕಿಯು ಒಂದೇ ಬಾರಿಗೆ ಅತಿ ಹೆಚ್ಚು ಅಂದರೆ ಸುಮಾರು 15ರಿಂದ 20ರವರೆಗೆ ಮೊಟ್ಟೆಗಳನ್ನು ಇಡುತ್ತದೆ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿಗೆ ಮುಖ್ಯವಾಗಿ ಯಾವ ಗುಣದ ಅಗತ್ಯವಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅದೃಷ್ಟ, ಬಿ ಶಿಸ್ತು ಮತ್ತು ತಾಳ್ಮೆ, ಸಿ ಉಪವಾಸ ಇರುವುದು, ಡಿ ಅತಿಯಾದ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿಸ್ತು ಮತ್ತು ತಾಳ್ಮೆ. ತೂಕ ಕಡಿಮೆ ಮಾಡಿಕೊಳ್ಳುವುದು ಒಂದೆರಡು ದಿನಗಳ ಕೆಲಸವಲ್ಲ. ಇದಕ್ಕೆ ಪ್ರತಿದಿನ ಸರಿಯಾದ ಆಹಾರ ಕ್ರಮ ಮತ್ತು ನಿಯಮಿತ ವ್ಯಾಯಾಮದ ಶಿಸ್ತು ಅತ್ಯಂತ ಮುಖ್ಯ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಕೃಷಿ ಉತ್ಪಾದನೆ ಮಾಡುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಆಧುನಿಕ ತಂತ್ರಜ್ಞಾನ ಮತ್ತು ಹೆಚ್ಚಿನ ಕೃಷಿ ಭೂಮಿಯನ್ನು ಬಳಸಿಕೊಂಡು ಚೀನಾ ದೇಶವು ಪ್ರಪಂಚದಲ್ಲೇ ಅತಿ ಹೆಚ್ಚು ಆಹಾರ ಧಾನ್ಯಗಳನ್ನು ಉತ್ಪಾದಿಸುತ್ತದೆ. ಭಾರತ 2ನೇ ಸ್ಥಾನದಲ್ಲಿದೆ. ರಾತ್ರಿ ಹಾಲಿನೊಂದಿಗೆ ಏನನ್ನು ಬೆರೆಸಿ ಕುಡಿದರೆ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸಕ್ಕರೆ, ಬಿ ಅರಿಶಿನ, ಸಿ ಚಹಾ ಪುಡಿ, ಡಿ ಉಪ್ಪು.
ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಶಿನ. ಅರಿಶಿನ ಮಿಶ್ರಿತ ಹಾಲು ಗೋಲ್ಡನ್ ಮಿಲ್ಕ್ ಒಂದು ನೈಸರ್ಗಿಕ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತದೆ. ಇದು ನೆಗಡಿ, ಕೆಮ್ಮು ಮತ್ತು ದೇಹದ ನೋವನ್ನು ಕಡಿಮೆ ಮಾಡುತ್ತದೆ. ಜಗತ್ತಿನ ಯಾವ ದೇಶವು ಕಸವನ್ನು ಮರುಬಳಕೆ ಮಾಡಿ ಯಶಸ್ವಿಯಾಗಿ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸಿಂಗಾಪುರ್, ಬಿ ನೇಪಾಳ, ಸಿ ಭೂತಾನ್, ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗಾಪುರ್. ಸಿಂಗಾಪುರ್ ಮತ್ತು ಸ್ವೀಡನ್ನಂತಹ ದೇಶಗಳು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ತ್ಯಾಜ್ಯವನ್ನು ಸುಟ್ಟು ಅದರಿಂದ ಉಗಿ ಮತ್ತು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ಬೆಸ್ಟ್ GK ಬುಕ್ಸ್, ಸ್ಟಡಿ ಲ್ಯಾಂಪ್ ಮತ್ತು ಸ್ಟೂಡೆಂಟ್ಸ್ ಗ್ಯಾಜೆಟ್ಸ್ಗಳನ್ನು ನಾನೇ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಕೆಳಗೆ ಟ್ಯಾಗ್ ಮಾಡಿದ್ದೀನಿ. ನಿಮ್ಮ ಮೊಬೈಲ್ ಸ್ಕ್ರೀನ್ ಕೆಳಗೆ ಒಂದು ವ್ಯೂ ಪ್ರಾಡಕ್ಟ್ಸ್ ಅಥವಾ ಶಾಪ್ ಬಟನ್ ಕಾಣಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಸ್ಟ್ ಸಿಗುತ್ತೆ. ಹಿಂದೆ ನಿಮಗೆ ಬೇಕಾದ್ದನ್ನು ಬೆಸ್ಟ್ ಆಫರ್ ಪ್ರೈಸ್ನಲ್ಲಿ ಆರ್ಡರ್ ಮಾಡಿಕೊಳ್ಳಿ. ಕೇವಲ ಸ್ಪರ್ಶಿಸುವ ಮೂಲಕ ತನ್ನ ದೇಹದಲ್ಲಿರುವ ಭೀಕರ ವಿಷವನ್ನು ಹರಡಬಲ್ಲ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಪ್ಪೆ, ಬಿ ಹಲ್ಲಿ, ಸಿ ಚೇಳು, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ. ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಈ ಬಣ್ಣದ ಕಪ್ಪೆಗಳ ಚರ್ಮದ ಮೇಲೆ ತೀವ್ರವಾದ ವಿಷವಿರುತ್ತದೆ. ಇದನ್ನು ಮುಟ್ಟಿದರೆ ಸಾಕು ಪ್ರಾಣಿ ಅಥವಾ ಮನುಷ್ಯರು ಸಾವನ್ನಪ್ಪಬಹುದು. ಮೂಗಿನಿಂದ ರಕ್ತ ಸೋರುವುದು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗಬಹುದು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ. ವಿಟಮಿನ್ ಕೆ ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ಇದರ ಕೊರತೆಯಾದಾಗ ರಕ್ತನಾಳಗಳು ಬೇಗನೆ ಒಡೆದು ರಕ್ತಸ್ರಾವವಾಗಬಹುದು. ಐಸ್ ಕ್ರೀಮ್ ಮೊದಲ ಬಾರಿಗೆ ಜಗತ್ತಿನ ಯಾವ ದೇಶದಲ್ಲಿ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಇಟಲಿ, ಸಿ ಭಾರತ, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಕ್ರಿಸ್ತಪೂರ್ವ 200ರ ಸುಮಾರಿಗೆ ಚೀನಾದಲ್ಲಿ ಹಾಲು ಮತ್ತು ಅಕ್ಕಿಯ ಮಿಶ್ರಣವನ್ನು ಹಿಮದಲ್ಲಿ ಹೆಪ್ಪುಗಟ್ಟಿಸಿ ಮೊದಲ ಬಾರಿಗೆ ಐಸ್ ಕ್ರೀಮ್ ಮಾದರಿಯ ತಿಂಡಿ ತಯಾರಿಸಲಾಗಿತ್ತು ಎನ್ನಲಾಗುತ್ತದೆ. ಪಶ್ಚಿಮ ಘಟ್ಟಗಳಲ್ಲಿ 12 ವರ್ಷಗಳಿಗೊಮ್ಮೆ ಮಾತ್ರ ಅರಳುವ ಅಪರೂಪದ ಹೂವು ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೂರ್ಯಕಾಂತಿ, ಬಿ ಬ್ರಹ್ಮಕಮಲ, ಸಿ ನೀಲಕುರಿಂಜಿ, ಡಿ ದಾಸವಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಕುರಿಂಜಿ. ಈ ಹೂವುಗಳು ಪ್ರಮುಖವಾಗಿ ಕೇರಳ ಮತ್ತು ಕರ್ನಾಟಕದ ಬಾಬಾ ಬುಡನ್ಗಿರಿಯ ಬೆಟ್ಟಗಳಲ್ಲಿ ಕಂಡುಬರುತ್ತವೆ. ಇವು 12 ವರ್ಷಗಳಿಗೊಮ್ಮೆ ಇಡೀ ಬೆಟ್ಟವನ್ನು ನೀಲಿಮಯವಾಗಿಸುತ್ತವೆ. ಯಾವ ತರಕಾರಿಯನ್ನು ಆಹಾರದಲ್ಲಿ ಬಳಸುವುದರಿಂದ ಮುಖದ ಮೇಲಿನ ಮೊಡವೆಗಳು ಗುಣವಾಗುತ್ತವೆ? ನಿಮ್ಮ ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಬೆಂಡೆಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿ. ಹಾಗಲಕಾಯಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ರಕ್ತವನ್ನು ಶುದ್ಧೀಕರಿಸುವ ಗುಣಗಳಿರುವುದರಿಂದ ಇದು ಚರ್ಮದ ಆರೋಗ್ಯವನ್ನು ಸುಧಾರಿಸಿ ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ. ಮೊಡವೆ ಕಡಿಮೆ ಆಗುತ್ತೆ ಅಂತ ಹಾಗಲಕಾಯಿ ಜ್ಯೂಸ್ ಕುಡಿದರೆ ಮುಖದ ಮೇಲೇನೆ ಮೊಡವೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮುಖದ ಎಕ್ಸ್ಪ್ರೆಷನ್ ಮಾತ್ರ ಖಂಡಿತ ಚೇಂಜ್ ಆಗುತ್ತೆ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮರುಭೂಮಿ ಪ್ರದೇಶ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಗುಜರಾತ್, ಬಿ ರಾಜಸ್ಥಾನ, ಸಿ ಪಂಜಾಬ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ. ಭಾರತದ ಪ್ರಸಿದ್ಧ ಥಾರ್ ಮರುಭೂಮಿಯ ಸಿಂಹಪಾಲು ರಾಜಸ್ಥಾನ ರಾಜ್ಯದಲ್ಲಿದೆ. ಇದು ದೇಶದ ಅತ್ಯಂತ ದೊಡ್ಡ ಮರುಭೂಮಿ ಪ್ರದೇಶವಾಗಿದೆ. ಮನೆಯಲ್ಲಿ ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಧನ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ? ನಿಮ್ಮ ಆಪ್ಷನ್ಸ್: ಎ ದಕ್ಷಿಣ ದಿಕ್ಕು, ಬಿ ಪೂರ್ವ ಉತ್ತರ ದಿಕ್ಕು, ಸಿ ನೈಋತ್ಯ ದಿಕ್ಕು, ಡಿ ಪಶ್ಚಿಮ ದಿಕ್ಕು.
ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ವ ಉತ್ತರ ದಿಕ್ಕು. ಉತ್ತರ ಮತ್ತು ಪೂರ್ವ ದಿಕ್ಕುಗಳನ್ನು ಕುಬೇರ ಮತ್ತು ದೇವತೆಗಳ ದಿಕ್ಕೆಂದು ಪರಿಗಣಿಸುವುದರಿಂದ ಈ ದಿಕ್ಕಿನ ಗೋಡೆಗೆ ಕನ್ನಡಿ ಹಾಕುವುದರಿಂದ ಮನೆಯಲ್ಲಿ ನೆಮ್ಮದಿ ಹೆಚ್ಚುತ್ತದೆ ಎನ್ನಲಾಗುತ್ತದೆ. ಹಾಲು ಕುಡಿದ ತಕ್ಷಣ ಯಾವ ಆಹಾರವನ್ನು ಸೇವಿಸುವುದರಿಂದ ಚರ್ಮದ ಸಮಸ್ಯೆ ಉಂಟಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಸಿಹಿ ಪದಾರ್ಥಗಳು, ಬಿ ಹುಳಿ ಪದಾರ್ಥಗಳು, ಸಿ ಒಣ ಹಣ್ಣುಗಳು, ಡಿ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಳಿ ಪದಾರ್ಥಗಳು. ಹಾಲಿನಲ್ಲಿರುವ ಪ್ರೋಟೀನ್ ಹುಳಿ ಅಥವಾ ಆಮ್ಲೀಯ ಪದಾರ್ಥಗಳೊಂದಿಗೆ ಸೇರಿದಾಗ ಹಾಲು ಹೊಟ್ಟೆಯಲ್ಲೇ ಒಡೆಯುತ್ತದೆ. ಇದು ಗ್ಯಾಸ್ ಮತ್ತು ಚರ್ಮದ ಅಲರ್ಜಿಗೆ ಕಾರಣವಾಗಬಹುದು. ಪುರುಷರಲ್ಲಿ ವೀರ್ಯಾಣು ಉತ್ಪಾದನೆ ಯಾವ ವಯಸ್ಸಿನಲ್ಲಿ ಅತ್ಯಂತ ಗರಿಷ್ಠವಾಗಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ 18 ರಿಂದ 25 ವರ್ಷ, ಬಿ 40 ರಿಂದ 50 ವರ್ಷ, ಸಿ 10 ರಿಂದ 15 ವರ್ಷ, ಡಿ 60 ವರ್ಷದ ನಂತರ. ಸರಿಯಾದ ಉತ್ತರ ಆಪ್ಷನ್ ಎ 18 ರಿಂದ 25 ವರ್ಷ. ತಾರುಣ್ಯದ ಆರಂಭಿಕ ಹಂತದಲ್ಲಿ ಅಂದರೆ 20ರ ಆಸುಪಾಸಿನಲ್ಲಿ ಪುರುಷರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮಟ್ಟ ಅತ್ಯಧಿಕವಾಗಿರುತ್ತದೆ. ಇದು ವಯಸ್ಸಾಗುತ್ತಾ ಹೋದಂತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಜಗತ್ತಿನ ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಥೈಲ್ಯಾಂಡ್, ಬಿ ಆಫ್ರಿಕಾ, ಸಿ ಶ್ರೀಲಂಕಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್. ಥೈಲ್ಯಾಂಡ್ ದೇಶದಲ್ಲಿ ಬಿಳಿ ಆನೆಗಳನ್ನು ಅತ್ಯಂತ ಪವಿತ್ರ ಮತ್ತು ರಾಜಮನೆತನದ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಇವತ್ತಿನ 20 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಉತ್ತರ ಗೊತ್ತಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಾದ ಬೆಸ್ಟ್ ಬುಕ್ಸ್ ಮತ್ತು ಸ್ಟೂಡೆಂಟ್ಸ್ ಗ್ಯಾಡ್ಜೆಟ್ಸ್ಗಳನ್ನು ನಮ್ಮ ಚಾನೆಲ್ನ ಪ್ರತ್ಯೇಕ ಸ್ಟೋರ್ನಲ್ಲಿ ನಿಮಗಾಗಿ ಇಟ್ಟಿದ್ದೀನಿ. ಅದನ್ನು ನೋಡೋಕ್ಕೆ ನಮ್ಮ ಚಾನೆಲ್ ಹೋಮ್ ಪೇಜ್ಗೆ ಹೋಗಿ ಅಲ್ಲಿರೋ ಸ್ಟೋರ್ ಅಥವಾ ಶಾಪ್ ಟ್ಯಾಬ್ ಕ್ಲಿಕ್ ಮಾಡಿ. ಒಂದೇ ಕಡೆ ಎಲ್ಲ ಬೆಸ್ಟ್ ಆಫರ್ಸ್ ಸಿಗುತ್ತೆ. ಹಿಂದೆ ಆರ್ಡರ್ ಮಾಡಿ. ಧನ್ಯವಾದಗಳು.